ಇದಿಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ಕಾಫಿ ಗಿಡಗಳು. ನಾವು ವರ್ಷ 2 ರೀತಿಯ ಕಾಫಿ ಗಿಡಗಳನ್ನ ಬೆಳಿತೀವಿ. ವರ್ಷದಲ್ಲಿ ನಾವು ತಗೊಳ್ಳುವಂಥ ಫಸಲಲ್ಲಿ ಒಳ್ಳೆಯ ಹಣ್ಣುಗಳನ್ನು ನಾವು ಸೆಲೆಕ್ಟ್ ಮಾಡಿ ಅದರಲ್ಲಿ ಇರುವಂತಹ ಕಾಫಿ ಹಣ್ಣುಗಳಿಂದ ಈ ಗಿಡಗಳನ್ನು ಬೆಳಿತೀವಿ. ಇದರಲ್ಲಿ ಸ್ವಲ್ಪ ಅರೇಬಿಕಾ ಕೂಡ ಇದೆ ಹಾಗೂ ರೋಬಸ್ಟಾ ಕಾಫಿ ಗಿಡಗಳು ಕೂಡ ಇದೆ. ಇದು 1 ವರ್ಷ ತಗೊಳ್ಳುತ್ತೆ. ಅಂದರೆ ಈ ಗಿಡಗಳನ್ನು ನಾವು ಒಂದು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕುಕ್ಕೆಗಳಲ್ಲಿ ಮಣ್ಣು ತುಂಬಿಸಿ ಇಟ್ಟಿರ್ತೀವಿ. ನಾವು ಅದಕ್ಕೆ ಇದನ್ನು ನೆಡ್ತೀವಿ. ನೋಡಿ, ಇದರಲ್ಲಿ ಈ ರೀತಿ ಹಾಕಿಬಿಟ್ಟು ನಾವು ಈ ಸಸಿಗಳನ್ನು ನೆಡಬೇಕು. ಇದು ಬಂದು ಅರೇಬಿಕಾ ಕಾಫಿ ಗಿಡಗಳು. ಇದು 1 ವರ್ಷ ತಗೊಳ್ಳುತ್ತೆ. 1 ವರ್ಷ ಆದಮೇಲೆ ನಾವು ಕಾಫಿ ತೋಟಕ್ಕೆ ಇದನ್ನು ಹಾಕ್ತೀವಿ. ನಾವು ಇದೇ ರೀತಿ ರೋಬಸ್ಟಾ ಗಿಡಗಳನ್ನು ಕೂಡ ಬೆಳಿತೀವಿ. ಹಾಗೆ ಹಣ್ಣಿನ ಗಿಡಗಳನ್ನು ನಾವು ಕೂಡ ಇದೇ ರೀತಿ ಬೆಳೆದು ಬಿಟ್ಟು ತೋಟಕ್ಕೆ ಹಾಕ್ತೀವಿ. ಬಟರ್ ಫ್ರೂಟ್ ಆಗ್ಬೋದು, ನೀವು ಅದನ್ನು ಅವಕಾಡೋ ಅಂತೀರಲ್ಲ, ಅದು ಬಟರ್ ಫ್ರೂಟ್ ಅಂತ ನಾವು ಇಲ್ಲಿ ಕರಿತೀವಿ. ಹಾಗೆ ಕಿತ್ತಳೆ ಹಣ್ಣಿನ ಗಿಡಗಳನ್ನು ನಾವು ಹಾಕ್ತೀವಿ. ಬ್ಲ್ಯಾಕ್ ಪೆಪ್ಪರ್ ಗಿಡಗಳನ್ನು ಇದೇ ರೀತಿ ನಾವು ಬೆಳಿತೀವಿ. ಅದನ್ನು ಬೆಳೆಯೋ ವಿಧಾನ ಸ್ವಲ್ಪ ಡಿಫ್ರೆಂಟ್ ಇದೆ. ನೋಡಿ, ಇಲ್ಲಿ ನಾವು ತುಂಬಿಸಿಟ್ಟಿದ್ದೀವಿ. ಸಣ್ಣ ಸಣ್ಣ ಒಂದು ಪ್ಲಾಸ್ಟಿಕ್ಕಲ್ಲಿ ಮಣ್ಣು ತುಂಬಿಸಿ ಖಾಲಿ ಇದೆ. ಇದು ಬಂದು ಕಿತ್ತಳೆ ಹಣ್ಣಿನ ಗಿಡಗಳು. ಇದನ್ನು ಇವತ್ತೇ ನೆಟ್ಟಿರೋದು. ಇಲ್ಲಿ ಕಾಣಿಸ್ತಾ ಇರ್ಬೋದು. ನಾವು ಬೆಳೆದಿರುವಂಥ ಗಿಡಗಳಲ್ಲಿ ಯಾವುದು ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಗಿಡಗಳನ್ನು ತೆಗೆದು ರೀತಿ ನೆಡ್ತೀವಿ. ಇಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದು 1 ವೀಕ್ ಮುಂಚೆ ನಾವು ನೆಟ್ಟಿರೋದು. ಸ್ವಲ್ಪ ಗಿಡಗಳು ಕೂಡ ಗ್ರೀನ್ ಆಗಿದೆ, ಅಂದರೆ ಬೇರು ಹಿಡ್ಕೊಂಡಿದೆ ಅಂತ ಅರ್ಥ. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.